ಅಲ್ಲ, ನಿಮಗೆ ದುಡ್ಡೇ ಬೇಕು ಅಂತ ಹೇಳಿದಿದ್ರೆ ಮುಖದ ಮೇಲೆ ದುಡ್ಡು ಬಿಸಾಕ್ತಾ ಇದ್ದೆ. ಈ ಥರ ನಮಗೆಲ್ಲ ತೊಂದರೆ ಕೊಟ್ಟು ದುಡ್ಡು ಕಿತ್ಕೋಬೇಕಾ? ಪಾಪ ದೇವರಂತ ನಮ್ಮ ಭಾವ ಅತ್ತೆನ ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ಲ. ದೇವ್ರೆ, ನಾನು ನಿಮ್ಗೆ ಹೆಂಗ್ ಅರ್ಥ ಮಾಡಿಸ್ಲಿ? ನಿಜವಾಗ್ಲೂ ಅಣ್ಣ, ನನ್ನ ವೆಂಕಿ ಏನು ತಪ್ಪು ಮಾಡಿಲ್ಲ. ಮೊದ್ಲೇ ನನ್ನ ಗಂಡ ಜೈಲಲ್ಲಿದ್ದಾರೆ ಅಂತ ನಾನು ನೋವಲ್ಲಿದ್ದೀನಿ. ನನ್ನ ಮುಂದೆ ಬಂದು ಹಿಂಗೆಲ್ಲ ಮಾತಾಡ್ತಿರಲ್ಲ, ಇದು ನಿಮ್ಗೆ ಸರಿ ಅನ್ಸ್ತದ? ಇದು ನಿಮ್ಗೆ ನ್ಯಾಯ ಅನ್ಸ್ತದ? ದೇವ್ರೆ, ನೀನೇ ಅವ್ರಿಗೆ ಅರ್ಥ ಮಾಡ್ಸಪ್ಪ. ರವಿ, ಇವಳು ಮೊದಲು ತುಂಬ ಪ್ಯಾನಿಕ್ ಆಗಿದ್ದಾಳೆ. ನಾವೇನಾದರೂ ಎಕ್ಸ್ಟ್ರಾ ಮಾತಾಡ್ಸಿದ್ರೆ ಇಲ್ಲೇ ಕುಸ್ತು ಬಿದ್ದೋಗೋ ಥರ ಇದ್ದಾಳೆ. ನಮ್ಗೆ ಇವಾಗಿರೋ ತಲೆನೋವಲ್ಲಿ ಇವಳು ಬೇರೆ ಎಕ್ಸ್ಟ್ರಾ ತಲೆನೋವು ನಮಗೆ ಬೇಕಾ? ಸುಮ್ಮನೆ ಇವಳನ್ನ ಮಾತಾಡಿಸಿ ಕೆತ್ಕೋದು ಬೇಡ. ನಡಿ ಹೋಗೋಣ.